ನಮಸ್ಕಾರ ಎಲ್ರಿಗೂ. ನೀವು ನೋಡ್ತಾ ಇದ್ದೀರಾ ಸಂಚಾರಿ ಶೋ ಯೂಟ್ಯೂಬ್ ಚಾನಲ್. ನಾನು ಶಿವ. ಇವತ್ತು ನಾನು ಸಿಂಪಲ್ ಒನ್ ಎಲೆಕ್ಟ್ರಿಕ್ ಶೋರೂಮ್ ಬಂದಿದ್ದೇನೆ. ತುಂಬಾ ದಿನ ಹೋಗಿತ್ತು ಈ ಶೋರೂಮ್ ಬಂದು ಇಲ್ಲಿರುವಂತ ಗಾಡಿಗಳನ್ನ ನೋಡಿ. ರೀಸೆಂಟ್ ಆಗಿ ಬೇರೆ ಸಿಂಪಲ್ ಒನ್ ಅವರು 400 ಕಿಲೋಮೀಟರ್ ರೇಂಜ್ ಕೊಡುವಂತ ಸಿಂಪಲ್ ಒನ್ ಅಲ್ಟ್ರಾ ಬೇರೆ ಲಾಂಚ್ ಮಾಡಿದ್ರು. ಮತ್ತೆ ಜೆನ್ 2 ವೇರಿಯಂಟ್ ಬೇರೆ ಲಾಂಚ್ ಆಯ್ತು. ಸೊ ಈ ವೇರಿಯಂಟ್ ಅಲ್ಲಿ ಯಾವ ತರ ಇದೆ ಏನು ಇರ್ತಾ ಸ್ವಲ್ಪ ತಿಳ್ಕೊಳ್ಳೋಣ ಅಂತ ನಾನು ಇವತ್ತು ಈ ಶೋರೂಮ್ ಬಂದಿದ್ದೇನೆ. ಸೊ ಬನ್ನಿ ಸಿಂಪಲ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ ಬಗ್ಗೆ ಕಂಪ್ಲೀಟ್ ಆಗಿ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಅಂಡ್ ಅದಕ್ಕಿಂತ ಮುಂಚೆ ನನ್ನ ಕೈಲಿ ಒಂದು ಹೊಸ ಪ್ರಾಡಕ್ಟ್ ಇದೆ. ಆಗ್ರೋ ಕಂಪ್ನಿಯ ಇನ್ಲೈಟ್ ಪವರ್ ಬ್ಯಾಂಕ್ ಅಂತ 10,000 mAh ಬ್ಯಾಟ್ರಿ ಕೆಪಾಸಿಟಿ ಇದೆ. ಡಿಸೈನ್ ಮಾತ್ರ ತುಂಬಾ ಸ್ಲಿಮ್ ಆಗಿ ಮಾಡಿದ್ದಾರೆ. ಈ ಕಾಂಪ್ಯಾಕ್ಟ್ ಆಗಿರುವಂತ ಈ ಡಿಸೈನ್ ನನ್ಗೆ ಸಖತ್ ಇಷ್ಟ ಆಯ್ತು. ಜೊತೆಗೆ 45 ವ್ಯಾಟ್ ನ ಕ್ವಿಕ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಅಂಡ್ ಹಾಗೆ 2 ಸಿ ಪೋರ್ಟ್ ನ ಕೊಟ್ಟಿದ್ದಾರೆ, ಒಂದು USB ಪೋರ್ಟ್ ನ ಕೊಟ್ಟಿದ್ದಾರೆ. ಸೊ ಅದರಿಂದ ನಾವು ಸೈಮಲ್ಟೇನಿಯಸ್ ಆಗಿ 3 ಡಿವೈಸ್ ನ ಒಂದೇ ಸಲ ಚಾರ್ಜ್ ಮಾಡಬಹುದು. ಜೊತೆಗೆ ನಂಗೆ ತುಂಬಾ ಇಷ್ಟ ಆಗಿದೆ ಗೊತ್ತಾ, ಈ ಪವರ್ ಬ್ಯಾಂಕ್ ಜೊತೆಗೆ ಕೊಟ್ಟಿರುವಂತ ಕೇಬಲ್ ಮಲ್ಟಿಪರ್ಪಸ್ ಆಗಿ ನಾವು ಟ್ಯಾಗ್ ತರ ಆದ್ರೂ ಯೂಸ್ ಮಾಡ್ಕೋಬಹುದು, ಇಲ್ಲ ಕೇಬಲ್ ತರ ಆದ್ರೂ ಯೂಸ್ ಮಾಡಬಹುದು. ಸೊ ಇನ್ನು ಸೇಫ್ಟಿ ಅಂತ ಬಂದ್ರೆ ಶಾರ್ಟ್ ಸರ್ಕ್ಯೂಟ್ ಪ್ರೊಟೆಕ್ಷನ್ ಇದೆ, ಓವರ್ ವೋಲ್ಟೇಜ್ ಪ್ರೊಟೆಕ್ಷನ್ ಇದೆ, ಓವರ್ ಕರೆಂಟ್ ಪ್ರೊಟೆಕ್ಷನ್ ಇದೆ, ಓವರ್ ಟೆಂಪರೇಚರ್ ಪ್ರೊಟೆಕ್ಷನ್ ಇದೆ, ಜೊತೆಗೆ 1 ಇಯರ್ ಪ್ರಾಡಕ್ಟ್ ವ್ಯಾರಂಟಿ ಕೂಡ ಇದೆ. ಯಾರಾದ್ರೂ ನೀವು ಪವರ್ ಬ್ಯಾಂಕ್ ಹುಡುಕ್ತಾ ಇದೀರಾ ಅಂದ್ರೆ ಈ ಒಂದು ಪವರ್ ಬ್ಯಾಂಕ್ ನ ಒಂದ್ಸಲ ಚೆಕ್ಔಟ್ ಮಾಡಿ. ಸೊ ಇವಾಗ ಬನ್ನಿ ಶೋರೂಮ್ ಹೋಗಿ ಗಾಡಿ ಯಾವ ತರ ಇದಾವೆ ಅಂತ ನೋಡೋಣ. ಇದೆ ನೋಡಿ ಸಿಂಪಲ್ ಒನ್ ಜೆನ್ 2 ಎಲೆಕ್ಟ್ರಿಕ್ ಸ್ಕೂಟರ್. ಗಾಡಿ ನೋಡಕ್ಕೆ ಫ್ರಂಟ್ ಲುಕ್ ಈ ತರ ಇದೆ. ಸೊ ಇಲ್ಲಿ DRL ಕೊಟ್ಟಿದ್ದಾರೆ, ಜೊತೆಗೆ LED ಹೆಡ್ಲೈಟ್ ಇಲ್ಲಿ ನಾವು ನೋಡಬಹುದು. ಅಂಡ್ ಇಂಡಿಕೇಟರ್ಸ್ ಬಂದು ಇಲ್ಲೊಂದಿದೆ. ಸೊ ಸೇಮ್ ಲುಕ್ ನಮಗೆ ಮುಂಚೆ ಯಾವ ತರ ಲುಕ್ ಇತ್ತು ಅದೇ ಲುಕ್ ನೇ ಮೇಂಟೈನ್ ಮಾಡಿದ್ರೆ ಸ್ವಲ್ಪ ಡಿಸೈನ್ ವೈಸ್ ಸ್ವಲ್ಪ ಅಗ್ರೆಸಿವ್ ಮಾಡಿದ್ದಾರೆ. ಇನ್ನ ಅದು ಬಿಟ್ರೆ ಈ ಗಾಡಿಯಲ್ಲಿ ನಮಗೆ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಮುಂಚೆ ಏನ್ ಸಿಗ್ತಾ ಇತ್ತು ಅದೇ ಸಸ್ಪೆನ್ಷನ್ ನಾವು ನೋಡಬಹುದು. ಅಂಡ್ 12 ಇಂಚ್ ಅಲಾಯ್ ವೀಲ್ ನ ಕೊಟ್ಟಿದ್ದಾರೆ ವಿತ್ ಡಿಸ್ಕ್ ಬ್ರೇಕ್. ಜೊತೆಗೆ ಮೋಟ್ರ್ ಬಂದು ಇಲ್ಲಿದೆ. ಸೊ ಆ ಮೋಟ್ರು ಕೂಲ್ ಆಗಕ್ಕೆ ಅಂತಿದೆ, ಸ್ವಲ್ಪ ಏರ್ ವೆಂಟ್ಸ್ ನ ಬಿಟ್ಟಿದ್ದಾರೆ. ಬಿಟ್ರೆ ನಾವು ನಾರ್ಮಲ್ ಆಗಿ ಫ್ಲಾಟ್ ಫುಟ್ಬೋರ್ಡ್ ನ ನೋಡ್ಬೋದು. ಸೊ ಸೀಟ್ ಓಪನ್ ಮಾಡಿದ್ರೆ ಮುಂಚೆ ಪೋರ್ಟೇಬಲ್ ಬ್ಯಾಟ್ರಿ ಸಿಗ್ತಾ ಇತ್ತು, ಬಟ್ ಇವಾಗ ಯಾವುದೇ ತರ ಪೋರ್ಟೇಬಲ್ ಬ್ಯಾಟ್ರಿ ಸಿಗ್ತಾ ಇಲ್ಲ, ಫಿಕ್ಸ್ಡ್. ಸೊ ಯಾವುದೇ ತರ ನಾವು ಬ್ಯಾಟ್ರಿನ ರಿಮೂವ್ ಮಾಡಿ ಚಾರ್ಜಿಂಗ್ ಹಾಕೋ ಆಪ್ಷನ್ ಇಲ್ಲ, ಫಿಕ್ಸ್ಡ್ ಬ್ಯಾಟ್ರಿ ಇರುತ್ತೆ. ಆ ಫಿಕ್ಸ್ಡ್ ಬ್ಯಾಟ್ರಿನ ಚಾರ್ಜಿಂಗ್ ಮಾಡಕ್ಕೆ ಈ ತರ ಚಾರ್ಜರ್ನ ಕೊಟ್ಟಿದ್ದಾರೆ. 15 amps ಚಾರ್ಜರು ನಮಗೆ ಸ್ಟ್ಯಾಂಡರ್ಡ್ ಆಗಿ ಈ ಗಾಡಿ ಜೊತೆ ಸಿಕ್ಬಿಡುತ್ತೆ. ಸೊ ಈ ಗಾಡಿಲಿ ಸುಮಾರು ವೇರಿಯಂಟ್ಸ್ಗಳಿದೆ. ಆ ವೇರಿಯಂಟ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ಚಾರ್ಜಿಂಗ್ ಟೈಮ್ ಎಷ್ಟು ತಗೊಳುತ್ತೆ ಏನಿರುತ್ತ ಅಂತ. ಅದು ಬಿಟ್ರೆ ಸೈಡ್ ಲುಕ್ ನೋಡಿ ಈ ತರನೇ ಇದೆ. ಸೊ ಇಲ್ಲಿ ಸಿಂಪಲ್ ಅಂತ ಬ್ಯಾಡ್ಜಿಂಗ್ ಮಾಡಿದ್ದಾರೆ. ಅಂಡ್ ಗ್ರಾಫಿಕ್ಸ್ ಬಂದು ಈ ತರ ಇದೆ. ಇನ್ನು ರೇರ್ ಅಲ್ಲಿ ಮೋನೋಶಾಕ್ ಸಸ್ಪೆನ್ಷನ್ ನಾವು ನೋಡಬಹುದು. ಅಂಡ್ 12 ಇಂಚ್ ಅಲಾಯ್ ವೀಲ್ ನ ಕೊಟ್ಟಿದ್ದಾರೆ. ಇದ್ರಲ್ಲೂ ಕೂಡ ಅಷ್ಟೇ ರೇರ್ ಅಲ್ಲಿ ಡಿಸ್ಪ್ಲೇ ಕೊಟ್ಟಿದ್ದಾರೆ. ಇನ್ನು ಈ ಗಾಡಿಲಿ ಬೆಲ್ಟ್ ಡ್ರೈವ್ ಮೆಕ್ಯಾನಿಸಮ್ ಇದೆ. ಸೊ ಮೋಟರು ಮತ್ತೆ ವೀಲ್ ಎರಡನ್ನೂ ಬೆಲ್ಟ್ ಡ್ರೈವ್ ಮುಖಾಂತರ ಕನೆಕ್ಟ್ ಆಗಿರುತ್ತೆ. ಮೋಟರ್ ಬಂದು PMS ಮೋಟರ್, ಪರ್ಮನೆಂಟ್ ಮ್ಯಾಗ್ನೆಟ್ ಮೋಟರು, ಮಿಡ್ ಡ್ರೈವ್ ಮೋಟರ್ ನ ಯೂಸ್ ಮಾಡಿದ್ದಾರೆ. ಪರ್ಫಾರ್ಮೆನ್ಸ್ ವೈಸು ಸಕ್ಕದಾಗಿರುತ್ತೆ. ಅಂಡ್ ಹಾಗೆ ರೇರ್ ಲುಕ್ ನಾವು ನೋಡೋದಾದ್ರೆ ಸೊ ಹಿಂದ್ಗಡೆ ನೋಡೋಕೆ ಈ ತರ ಇದೆ ನೋಡಿ. ಸೊ ಇಲ್ಲಿ ನಂಬರ್ ಪ್ಲೇಟ್ ಸ್ಲಾಟ್ ಕೊಟ್ಟಿದ್ದಾರೆ, ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ, ಸಿಂಪಲ್ ಅಂತ ಬ್ಯಾಡ್ಜಿಂಗ್ ಬೇರೆ ಕೊಟ್ಟಿದ್ದಾರೆ. ಜೊತೆಗೆ ಟೈಲ್ ಲೈಟ್ ಈ ತರ ಇದೆ. ನೋಡಕ್ ಮಾತ್ರ ಅಗ್ರೆಸಿವ್ ಆಗಿ ರೇರ್ ಇಂದ ಕಾಣಿಸುತ್ತೆ. ಹಿಂದೆಯಿಂದ ಈ ಡಿಸೈನ್ ಅಲ್ಲಿ ನಾವು ಸಿಂಪಲ್ ಒಂದು ಗಾಡಿ ಅಂತ ಕಂಡಿರ್ಬೋದು. ಸೊ ಆ ತರ ಯೂನಿಕ್ ಆಗಿ ಈ ಒಂದು ಟೈಲ್ ಲೈಟ್ ನಮಗೆ ಕಾಣಿಸುತ್ತೆ. ಇನ್ನು ಇಲ್ಲೇನ್ ನೋಡ್ತಾ ಇದ್ರ ಈ ರೇರ್ ಹ್ಯಾಂಡಲ್ ಅಥವಾ ಕುಂತ್ಕೊಳ್ಳೋರು ಇಟ್ಕೊಳ್ಳೋಕೆ ಕೊಟ್ಟವರಲ್ಲ ಈ ಹ್ಯಾಂಡಲ್, ಮೆಟಾಲಿಕ್ ಹ್ಯಾಂಡಲ್ ಒಳ್ಳೆ ಬಿಲ್ಡ್ ಅಲ್ಲಿ ಇದೆ ಅಂತ ಅನ್ಬೋದು. ಅಂಡ್ ಸೀಟ್ ಬಂದು ತುಂಬಾ ವೈಡ್ ಆಗಿ ಕೊಟ್ಟಿದ್ದಾರೆ. ಸೊ ಸೀಟ್ ಕುಷನಿಂಗ್ ಕೂಡ ಅಷ್ಟೇ ಚೆನ್ನಾಗಿದೆ. ಇನ್ನು ಈ ಗಾಡಿ ನಮಗೆ ಟಚ್ ಸ್ಕ್ರೀನ್ ಡಿಸ್ಪ್ಲೇ ಸಿಗುತ್ತೆ ವಿತ್ ಮ್ಯಾಪ್ ಕೊಟ್ಟಿದ್ದಾರೆ. ಸೊ ನಮಗೆ ಗಾಡಿಲೇ ಮ್ಯಾಪ್ ಸಿಗುತ್ತೆ. ಆರಾಮಾಗ ಇಲ್ಲಿ ನಾವು ನಮ್ಗೆ ಬೇಕಾಗಿದ್ದ ಲೊಕೇಶನ್ ನ ಹಾಕೊಂಡು ಹೋಗ್ಬೋದು. ಜೊತೆಗೆ ಗಾಡಿಯಲ್ಲಿ ನಮಗೆ ರೇಂಜ್ ಎಷ್ಟು ಸಿಗ್ತಾ ಇದೆ, ಯಾಕೋ ಮಾಡಲ್ ಏನಾರು ಹೋಯ್ತೀವಿ ಅಂದ್ರೆ ಎಷ್ಟು ಕಿಲೋಮೀಟರ್ ಹೋಗೋದು, ಇಲ್ಲ ಬೇರೆ ಬೇರೆ ರೈಡಿಂಗ್ ಮಾಡೋದು ಹೋಯ್ತೀವಿ ಅಂದ್ರೆ ಯಾವ ತರ ಎಷ್ಟು ರೇಂಜ್ ಇದೆ ಪ್ರತಿಯೊಂದು ನಾವು ಇಲ್ಲೇ ತಿಳ್ಕೊಬಹುದು. ಸೊ ನಮಗೆ ಟ್ರಾಕ್ಷನ್ ಕಂಟ್ರೋಲ್ ಸಿಗುತ್ತೆ ಗಾಡಿಲಿ. ಅಕಸ್ಮಾತ್ ನಾವೇನಾರ ರೋಡ್ ಸ್ವಲ್ಪ ಸ್ಲಿಪ್ಪರಿ ತರ ಇದೆ, ಸೊ ಮಳೆ ನೇರ ಹೋಯ್ತಾ ಇದೀವಿ ಅಂದ್ರೆ ರೈಡ್ ಮೋಡ್ ಹಾಕೊಂಡು ಆರಾಮಾಗಿ ನಾವು ಟ್ರಾಕ್ಷನ್ ಕಂಟ್ರೋಲ್ ಯೂಸ್ ಮಾಡ್ಕೊಂಡು ಹೋಗ್ಬೋದು. ಸೊ ಸ್ವಲ್ಪ ನಮಗೆ ಗಾಡಿ ಓಡಿಸೋಕೆ ಕಾನ್ಫಿಡೆನ್ಸ್ ಸಿಗುತ್ತೆ. ನಾವು 4 ತರ ಇದೆ, ರೋಡ್ ಬೇಕಾ, ರೈನ್ ಬೇಕಾ, ಟ್ರ್ಯಾಕ್ ಬೇಕಾ, ರ್ಯಾಲಿ ಬೇಕಾ ಅಂತ. ಸೊ ನೀವು ಯಾವ್ದು ಬೇಕೋ ಅದನ್ನ ಹಾಕೊಂಡು ಗಾಡಿನ ಓಡಿಸ್ಕೊಂಡು ಹೋಗ್ಬೋದು. ಅದರಿಂದ ನಮಗೆ ಗಾಡಿಲಿ ವೀಲ್ ಗ್ರಿಪ್ ತುಂಬಾ ಚೆನ್ನಾಗಿರುತ್ತೆ. ಅದಾದ್ಮೇಲೆ ರೀಜನರೇಟಿವ್ ಬ್ರೇಕಿಂಗ್ ಸಿಗುತ್ತೆ. ಅಂದ್ರೆ ನಮಗೆ ಗಾಡಿ ಹೋಯ್ತಾ ಚಾರ್ಜ್ ಆಗುವಂತ ಆಪ್ಷನ್. ಬ್ರೇಕ್ ಹಿಡಿತೀವಲ್ಲ, ಬ್ರೇಕ್ ಹಿಡಿದಾಗ ಗಾಡಿ ಚಾರ್ಜ್ ಆಯ್ತಾ ಇರಬೇಕು. ಆ ತರ ಆಪ್ಷನ್ ನಿಮ್ಗೆ ಬೇಕು ಅಂದ್ರೆ ಲೆವೆಲ್ 1 ಬೇಕಾ, ಲೆವೆಲ್ 2 ಬೇಕಾ, ಲೆವೆಲ್ 3 ಬೇಕಾ, ಲೆವೆಲ್ 4 ಬೇಕಾ, ನೀವು ಯಾವ ಆಪ್ಷನ್ ಬೇಕೋ ಆ ಆಪ್ಷನ್ ಅದನ್ನ ನೀವು ಸೆಲೆಕ್ಟ್ ಮಾಡ್ಕೊಂಡು ರೀಜನರೇಟಿವ್ ಬ್ರೇಕಿಂಗ್ ನ ಆನ್ ಮಾಡ್ಕೋಬಹುದು. ಅದು ಆಪ್ಷನ್ ಇದೆ. ಮತ್ತೆ ಇದು ಸೂಪರ್ ಹೋಲ್ಡ್ ಅಂದ್ರೆ ನಾರ್ಮಲ್ ಆಗಿ ಹಿಲ್ ಹೋಲ್ಡ್ ಅಥವಾ ಹಾಟ್ ಹೋಲ್ಡ್ ಅಂತೀವಲ್ಲ, ಆ ಫೀಚರ್ ಕೂಡ ನಮಗೆ ಈ ಗಾಡಿಯಲ್ಲಿ ಸಿಗುತ್ತೆ.
ಇನ್ನು ಚಾರ್ಜಿಂಗ್ ಅಂತ ಬಂದ್ರೆ ನಾರ್ಮಲ್ ಚಾರ್ಜಿಂಗು, ಸ್ಮಾರ್ಟ್ ಚಾರ್ಜಿಂಗು ಮತ್ತು ಚಾರ್ಜಿಂಗ್ ಲಿಮಿಟ್ ಅಂದ್ರೆ ಎಷ್ಟು ಚಾರ್ಜ್ ಆಗಬೇಕು ಪ್ರತಿಯೊಂದು ನಾವು ಕಂಟ್ರೋಲ್ ಮಾಡ್ಬೋದು. ಮತ್ತೆ ಪ್ರೈವಸಿ ವೈಸು ಇಗ್ನೋರ್ ಮೋಡ್ ಇದೆ, ಡೋಂಟ್ ಡಿಸ್ಟರ್ಬ್ ಮೋಡ್ ಇದೆ ಅಂಡ್ ಹಾಗೆ ಸುಮಾರು ಆಪ್ಷನ್ಸ್ ನಾವು ನೋಡ್ಬೋದು. ಜೊತೆಗೆ ಡಾಕ್ಯುಮೆಂಟ್ಸ್ಗಳು ಕೂಡ ನಾವು ಅಪ್ಲೋಡ್ ಮಾಡ್ಬೋದು. DL, RC ಕಾರ್ಡು ಮತ್ತೆ ಇನ್ಶೂರೆನ್ಸ್ ಸರ್ಟಿಫಿಕೇಟ್. ಸೊ ಈ ಮೂರನ್ನು ಅಪ್ಲೋಡ್ ಮಾಡ್ಕೊಳ್ಳುವಂತ ಆಪ್ಷನ್ ಕೊಟ್ಟಿದ್ದಾರೆ. ಹೀಗೆ ಸುಮಾರು ಆಪ್ಷನ್ಸ್ ನಾವು ಈ ಒಂದು ಸ್ಮಾರ್ಟ್ ಡಿಸ್ಪ್ಲೇ ಅಲ್ಲಿ ನೋಡಬಹುದು. ಸೊ ಇಲ್ಲಿ ಪಾರ್ಕಿಂಗ್ ಅಂತ ಕೊಟ್ಟಿದಾರಲ್ಲ, ಇಲ್ಲಿ ಜಸ್ಟ್ ಹಿಂಗ್ ಸ್ವೈಪ್ ಮಾಡಿದ್ರೆ ಸಾಕು ರಿವರ್ಸ್ ಮೋಡ್ ಆಕ್ಟಿವೇಟ್ ಆಗೋಗುತ್ತೆ. ಸೊ ಇದು ಕೂಡ ಕೊಟ್ಟಿದ್ದಾರೆ. ಬಟನ್ಸ್ ವೈಸ್ ನಮ್ಗೆ ಈ ಸೈಡ್ ಅಲ್ಲಿ ಇದು ಐ ಬೀಮು, ಲೋ ಬೀಮು, ಪಾಸಿಂಗ್ ಲೈಟ್ಗಳು, ಜೊತೆಗೆ ಇಂಡಿಕೇಟರ್ಸ್, ಮತ್ತೆ ಇದು ಜಾಯ್ಸ್ಟಿಕ್. ಇಲ್ಲಿರೋ ಡಿಸ್ಪ್ಲೇನ ನಾವು ಈ ಜಾಯ್ಸ್ಟಿಕ್ ಎಲ್ಲ ಇಲ್ಲೇ ಕಂಟ್ರೋಲ್ ಮಾಡ್ಕೋಬಹುದು. ಸೊ ಜೊತೆಗೆ ಆರ್ ಆನ್ ಅಂಡ್ ಇಲ್ಲಿ ಗಾಡಿ ಮೋಟರು ಆನ್ ಆಫ್, ಮತ್ತೆ ಇದು ಬಂದು ರೈಡಿಂಗ್ ಮೋಡ್. ಸೊ ಯಾವ ರೈಡಿಂಗ್ ಬೇಕೋ ಆ ರೈಡಿಂಗ್ ಮೋಡ್ ನ ಸ್ವಿಚ್ ಮಾಡ್ಕೊಳ್ಳೋಕೆ ಆಪ್ಷನ್ ಕೊಟ್ಟಿದ್ದಾರೆ. ಮತ್ತೆ ಅಜರ್ ಲೈಟ್, ಪಾರ್ಕಿಂಗ್ ಲೈಟ್ ನ ಆನ್ ಮಾಡ್ಕೋಬಹುದು ಈ ಸ್ವಿಚ್ ಅಲ್ಲಿ. ಜೊತೆಗೆ ಕ್ರೂಸ್ ಕಂಟ್ರೋಲ್ ಆಪ್ಷನ್ ನಾವು ಇಲ್ಲೇ ಆನ್ ಮಾಡ್ಕೋಬಹುದು. ಸೊ ಇದಿಷ್ಟು ಈ ಒಂದು ಗಾಡಿ ನಮಗೆ ಸಿಗುತ್ತೆ. ಅದು ಬಿಟ್ರೆ ಇಲ್ಲಿ ಒಂದು ಚಿಕ್ಕದಾಗಿ ಪಾಕೆಟ್ ನ ಕೊಟ್ಟಿದ್ದಾರೆ ಅಂಡ್ ಈ ಒಂದು ಹುಕ್ಕಲ್ಲಿ ನಾವು ಸ್ವಲ್ಪ ಐಟಮ್ಗಳನ್ನ ತೆಗೆದಾಕೋಬಹುದು, ಕವರ್ ಗಿವರ್ ಏನಾರ ಇದ್ರೆ. ಅಂಡ್ ಗಾಡಿ ಚಾರ್ಜರ್ ಬಂದು ಇಲ್ಲಿ ಬರುತ್ತೆ ನೋಡಿ, ಚಾರ್ಜಿಂಗ್ ಪೋರ್ಟ್. ಸೇಮ್ ಈ ತರ ಎಲ್ಲ ನಾವು ನೋಡಿರ್ತೀವಿ, ಈ ತರ ಹೀರೋ ವಿಡಿಯೋದೆಲ್ಲ ಆ ತರನೇ ಚಾರ್ಜಿಂಗ್ ಪೋರ್ಟ್ ಅಂಡ್ USB ಪೋರ್ಟ್ ಕೂಡ ನಮಗೆ ಸಿಗುತ್ತೆ. ಫೋನ್ ಏನಾರ ನಾವು ಚಾರ್ಜಿಂಗ್ ಮಾಡ್ತೀವಿ ಅಂದ್ರೆ ಇಲ್ಲಿ ಚಾರ್ಜ್ ಮಾಡ್ಕೋಬಹುದು. ಇನ್ನು ಮೇನ್ ಆಗಿ ಈ ಗಾಡಿ ಒಟ್ಟು 3 ಆಪ್ಷನ್ ನಮಗೆ ಸಿಗ್ತಾ ಇದೆ. ಅಂದ್ರೆ ಬ್ಯಾಟ್ರಿ ವೈಸ್ ನಮಗೆ ಮೋಟರು ಸೇಮ್ ಇರುತ್ತೆ, ಬಟ್ ಬ್ಯಾಟ್ರಿ ಒಂದು ಚೇಂಜ್ ಆಗ್ತಾ ಇರುತ್ತೆ. ನಿಮಗೆ ಬೇಸ್ ವೇರಿಯಂಟ್ ಸ್ವಲ್ಪ ಕಮ್ಮಿ ನೀವೇನಾದ್ರು ನೋಡ್ತಾ ಇದೀರ ಅಂದ್ರೆ 3.5 ಕಿಲೋವ್ಯಾಟ್ ವೇರಿಯಂಟ್ ಇದೆ. ಇಲ್ಲ ನಿಮಗೆ 3.5 ಸಾಕಾಗಲ್ಲ, ಸ್ವಲ್ಪ ಇನ್ನ ಜಾಸ್ತಿ ಬೇಕು ಅಂದ್ರೆ 5 ಕಿಲೋವ್ಯಾಟ್ ಬ್ಯಾಟ್ರಿ ಆಪ್ಷನ್ ಇದೆ. ಇಲ್ಲ ಬೇಡ ಇನ್ನೊಂದು ಸ್ವಲ್ಪ ಜಾಸ್ತಿ ಬೇಕು ಅಂದ್ರೆ ಅವಾಗ ನೋಡಿ ಸಿಂಪಲ್ ಒನ್ ಅಲ್ಟ್ರಾ ಬರುತ್ತೆ. ಯಾವ್ದು ಗೊತ್ತಾ, 400 ಕಿಲೋಮೀಟರ್ ರೇಂಜ್ ಇರುವಂತ ಗಾಡಿ. ವೇರಿಯಂಟ್ಸ್ ಬಗ್ಗೆ ಹೇಳೋದಾದ್ರೆ 3.7 ಕಿಲೋವಾಟ್ ಅವರ್ ಬ್ಯಾಟ್ರಿ ಇರುವಂತ ವೇರಿಯಂಟ್ ತುಂಬಾ ಬೇಸ್ ವೇರಿಯಂಟ್ ಅಂತ ಅನ್ಬೋದು. ಫೀಚರ್ಸ್ ಏನು ಇರಲ್ಲ, ಬೇಸಿಕ್ ಫೀಚರ್ಸ್ಗಳನ್ನ ಒಂದಷ್ಟು ಕೊಟ್ಟಿರ್ತಾರೆ. ಅಂಡ್ ಒಂದ್ಸಲ ಚಾರ್ಜ್ ಮಾಡಿದ್ರೆ 190 ಕಿಲೋಮೀಟರ್ ಹೋಗುತ್ತೆ ಅಂತ ಕಂಪ್ನಿಯವರು ಹೇಳ್ತಾರೆ. ಬಟ್ ನಾವು ರಿಯಲ್ ಆಗಿ 110ರಿಂದ 120 ಕಿಲೋಮೀಟರ್ ಹೋಗ್ಬೋದು ಅಷ್ಟೇ. ಟಾಪ್ ಸ್ಪೀಡು 90 ಕಿಲೋಮೀಟರ್ ಹೋಗುತ್ತೆ. ಮತ್ತೆ 4 ಕಲರ್ ಆಪ್ಷನ್ ಸಿಗುತ್ತೆ. ಫಾಸ್ಟ್ ಚಾರ್ಜಿಂಗ್ ಅಲ್ಲಿ 2 ಅವರ್ ತಗೊಳುತ್ತೆ ಅಂಡ್ ನಾರ್ಮಲ್ ಚಾರ್ಜ್ ಮಾಡ್ತೀವಿ ಅಂದ್ರೆ 4 ಅವರ್ ಟೈಮ್ ತಗೊಳುತ್ತೆ. ಇನ್ನು ಎರಡನೇದು 5 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ಇರುವಂಥ ವೇರಿಯಂಟು. ಅದನ್ನ ನಾವು ಒಂದ್ಸಲ ಚಾರ್ಜ್ ಮಾಡಿದ್ರೆ 265 ಕಿಲೋಮೀಟ್ರ್ ಹೋಗುತ್ತೆ ಅಂತ ಕಂಪ್ನಿಯವರು ಹೇಳ್ತಾರೆ. ಬಟ್ ನಮಗೆ ರಿಯಾಲಿಟಿಲಿ ಒಂದು 180ರಿಂದ 200 ಹಬ್ಬ ಹೋಗ್ಬೋದು. ಈ ವೇರಿಯಂಟು 9 ಕಲರಲ್ಲಿ ಸಿಗುತ್ತೆ. ಆ್ಯಂಡ್ ಹಾಗೆ ಚಾರ್ಜಿಂಗ್ ಟೈಮ್ ಅಂತ ನೋಡಿದಾಗ ನಾರ್ಮಲ್ ಚಾರ್ಜ್ ಮಾಡ್ತೀವಿ ಅಂದರೆ 5.2 ಅವರ್ಸ್ ಟೈಮ್ ತಗೊಳುತ್ತೆ. ಫಾಸ್ಟ್ ಚಾರ್ಜಿಂಗಲ್ಲಿ 2 ಅವರ್ 15 ಮಿನಿಟ್ಸ್ ಟೈಮ್ ತಗೊಳುತ್ತೆ 0 to 80% ಚಾರ್ಜ್ ಆಗೋಕ್ಕೆ. ಇನ್ನು ಟಾಪ್ ಮಾಡಲ್ 6.5 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿ ವೇರಿಯಂಟ್ ನಮಗೆ 400 ಕಿಲೋಮೀಟರ್ IDC ರೇಂಜ್ ಅಂತ ಹೇಳ್ತಾರೆ. ಬಟ್ ರಿಯಾಲಿಟಿಲಿ 280ರಿಂದ 300 ಕಿಲೋಮೀಟರ್ ಹೋಗ್ಬೋದು. ಟಾಪ್ ಸ್ಪೀಡು 115 ಕಿಲೋಮೀಟರ್ ಹೋಗುತ್ತೆ. ಆ್ಯಂಡ್ ಫೀಚರ್ಸು ಎಲ್ಲ 5 ಕಿಲೋವ್ಯಾಟ್ ಅವರ್ ಬ್ಯಾಟ್ರಿಲು ಮತ್ತು 6.5 ಕಿಲೋವ್ಯಾಟ್ ಬ್ಯಾಟ್ರಿಲು ಎಲ್ಲ ಸೇಮ್ ಫೀಚರ್ಸೇ ಇರುತ್ತೆ. ಬಟ್ ಕಲರ್ಸ್ ಆಪ್ಷನ್ನು ಅಲ್ಟ್ರಾದಲ್ಲಿ ನಮಗೆ ಒಂದೇ ಕಲರ್ ಸಿಗೋದು. ಆರೆಂಜ್ ಕಲರ್ ಏನು ನೋಡ್ತಾ ಇದ್ದೀರಾ, ಇದೊಂದೇ ಕಲರ್ ಸಿಗೋದು. ಇದು ಬಿಟ್ಟರೆ ಬೇರೆ ಏನು ನಮಗೆ ಡಿಫ್ರೆಂಟ್ ಅಂತ ಅನ್ಸಲ್ಲ. ಇದೆ ನೋಡಿ 400 ಕಿಲೋಮೀಟರ್ ರೇಂಜ್ ಇರುವಂತ ವೇರಿಯಂಟ್ ಸಿಂಪಲ್ ಒನ್ ಅಲ್ಟ್ರಾ. ಸೊ ಈ ಗಾಡಿಲಿ 6.5 ಕಿಲೋವ್ಯಾಟ್ ಅವರ್ ಕೆಪಾಸಿಟಿ ಇರುವಂತ ಬ್ಯಾಟ್ರಿ ಸಿಗುತ್ತೆ. ಒಂದು ಇಲ್ಲಿರುತ್ತೆ, ಇನ್ನೊಂದು ಇಲ್ಲಿ ಇರುತ್ತೆ. ಸೊ 2 ಬ್ಯಾಟ್ರಿ ಇರೋದ್ರಿಂದ ನಮಗೆ ಈ ಗಾಡಿ 400 ಕಿಲೋಮೀಟರ್ ರೇಂಜ್ ಕೊಡುತ್ತೆ. ರೇಂಜು ಬ್ಯಾಟ್ರಿ ಬಿಟ್ಟರೆ ಬೇರೆ ಏನು ಚೇಂಜಸ್ ಇಲ್ಲ. ನಿಮಗೆ ನೋಡ್ಬೋದು ಫ್ರಂಟ್ ಲುಕ್ ಯಾವ ತರ ಇದೆ ಅಂತ. ಸೊ ನಿಮಗೆ ಫ್ರಂಟ್ ಲುಕ್ ಸೇಮ್ ಎಲ್ಲ ಒಂದೇ ತರನೇ ಇರುತ್ತೆ. ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಕೊಟ್ಟಿದ್ದಾರೆ, ಡಿಸ್ಕ್ ಬ್ರೇಕ್ ಇದೆ, 12 ಇಂಚ್ ಅಲಾಯ್ ವೀಲ್ ಇದೆ ಅಂಡ್ ಫ್ಲಾಟ್ ಫುಟ್ಬೋರ್ಡ್ ಸಿಗ್ತಾ ಇದೆ. ಮತ್ತೆ ರೇರ್ ಬಂದ್ರೆ ಮೋನೋಶಾಕ್ ಸಸ್ಪೆನ್ಷನ್, ಸೇಮ್ ಮೋಟರ್ ಕೊಟ್ಟಿದ್ದಾರೆ. ಸೊ ರೇರ್ ಕೂಡ ಡಿಸ್ಕ್ ಬ್ರೇಕ್ ಇದೆ, 12 ಇಂಚ್ ಅಲಾಯ್ ವೀಲ್ ವಿತ್ ಬೇಲ್ ಡ್ರೈವ್. ಸೊ ಸೇಮ್ ಗಾಡಿನ ಕಲರ್ ಒಂದು ಗ್ರಾಫಿಕ್ಸ್ ಒಂದು ಚೇಂಜ್ ಆಗಿರುತ್ತೆ, ಬ್ಯಾಟ್ರಿ ಎಕ್ಸ್ಟ್ರಾ ಆಡ್ ಆಗಿರುತ್ತೆ. ಅದು ಬಿಟ್ಟರೆ ಈ ಗಾಡಿ ಒಂದು ಪ್ರೈಸಿಂಗ್. ಸೊ ಪ್ರೈಸಿಂಗ್ ಅಂತ ಬಂದಾಗ ನಮಗೆ ನೋಡಿ ಸಿಂಪಲ್ ಒನ್ S Gen 2 3.5 ಕಿಲೋವ್ಯಾಟ್ ಅವರ್ ಕೆಪಾಸಿಟಿ ಇರುವಂಥ ವೇರಿಯಂಟ್ ನಮಗೆ 2 ಆಪ್ಷನ್ ಸಿಗುತ್ತೆ. ಸೊ 1.78 ಅಥವಾ 1.83 ಒಂದಷ್ಟು ಫೀಚರ್ಸ್, ಒಂದಷ್ಟು ಆಪ್ಷನ್ಸ್. ನೀವು ಯಾವುದಕ್ಕೆ ಹೋಗ್ತೀರೋ ಅದನ್ನ ನೀವು ತಗೋಬಹುದು. ಇಲ್ಲ ನೀವು 5 ಕಿಲೋವ್ಯಾಟ್ ಇರುವಂಥ ವೇರಿಯಂಟ್ ತಗೋತೀರಾ ಅಂದ್ರೆ ಅದರಲ್ಲೂ 1, 2, 3, 4, 5 ಆಪ್ಷನ್ ಸಿಗುತ್ತೆ. ಸೊ ನಿಮಗೆ 2,07,000 ರೂಪಾಯಿಂದ ಹಿಡಿದು 2,22,000 ರೂಪಾಯಿವರೆಗೂ ಇದೆ. ಇನ್ನು ಟಾಪ್ ಎಂಡ್ ವೇರಿಯಂಟ್ ಸಿಂಪಲ್ ಒನ್ ಅಲ್ಟ್ರಾ 6.5 ಕಿಲೋವ್ಯಾಟ್ ಅವರ್ ಕೆಪಾಸಿಟಿ ಇರುವಂಥ ಬ್ಯಾಟ್ರಿ ವೇರಿಯಂಟ್ ನಮಗೆ ಆನ್ ರೋಡು ಬೆಂಗಳೂರಲ್ಲಿ 2,53,393 ಆಗುತ್ತೆ. ಸೊ ಇದರಲ್ಲಿ ನಿಮಗೆ 5 ವರ್ಷದ ವ್ಯಾರಂಟಿ ಬೇಕು ಅಂದ್ರೆ 5 ವರ್ಷ ವ್ಯಾರಂಟಿ ಕೂಡ ತಗೋಬಹುದು. ಇಲ್ಲ ನಿಮಗೆ
ಇನ್ನು ಎಕ್ಸ್ಟ್ರಾ ವ್ಯಾರಂಟಿ ಬೇಕು ಅಂದ್ರೆ ಎಕ್ಸ್ಟೆಂಡ್ ವ್ಯಾರಂಟಿ ನಿಮಗೆ 3 years ಎಕ್ಸ್ಟ್ರಾ ಕೂಡ ಸಿಗುತ್ತೆ. ಟೋಟಲ್ 8 years ಅಥವಾ 80,000 ಕಿಲೋಮೀಟರ್ ವರೆಗೂ ವ್ಯಾರಂಟಿ ಕ್ಲೈಮ್ ಆಗುತ್ತೆ. ಇದಿಷ್ಟು ಇವಾಗ ಹೊಸದಾಗಿ ಏನು ಸಿಂಪಲ್ ಒನ್ Gen 2 ಅಂತ ಲಾಂಚ್ ಆಗಿದೆ ಅಥವಾ ಹೊಸ ವೇರಿಯಂಟ್ ಸಿಂಪಲ್ ಒನ್ ಎಲೆಕ್ಟ್ರಿಕ್ ಸ್ಕೂಟರ್ ಅಲ್ಲಿ ಬಂದಿದೆ. ಈ ಒಂದು ಗಾಡಿಗಳ ಒಂದು ಸ್ಪೆಕ್ಸ್. ಸೊ ನೀವೇನಾರ ಒಂದ್ ಸ್ವಲ್ಪ ಜಾಸ್ತಿ ರೇಂಜ್ ಇರುವಂತ ಗಾಡಿ ನೋಡ್ತಾ ಇದೀರಾ ಅಥವಾ ಸ್ವಲ್ಪ ಯುನೀಕ್ ಆಗಿರುವಂತ ಗಾಡಿ ನೋಡ್ತಾ ಇದೀರಾ ಅಂದ್ರೆ ಬನ್ನಿ ಒಂದ್ಸಲ ಚೆಕ್ ಮಾಡಿ. ಟೆಸ್ಟ್ ಡ್ರೈವ್ ಕೂಡ ಸಿಗುತ್ತೆ. ಟೆಸ್ಟ್ ಡ್ರೈವ್ ನೋಡಿ ಗಾಡಿ ಓಡ್ಸಕ್ಕೆ ಯಾವ ತರ ಇದೆ, ಕಂಫರ್ಟ್ ವೈಸ್ ಯಾವ ತರ ಇದೆ ಅಂತ ನೋಡಿ ಸೆಲೆಕ್ಟ್ ಮಾಡ್ಬೋದು. ಸೊ ಇದು ಇವತ್ತಿನ ಒಂದು ವಿಡಿಯೋ. ಹೋಪ್ ನಿಮ್ಗೆ ಈ ಒಂದು ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ ಅಂಡ್ ಹಾಗೆ ನಿಮ್ಗೆ ಏನ್ ಅನ್ಸುತ್ತೆ ಈ ಒಂದು ಗಾಡಿಗಳ ಬಗ್ಗೆ ಕಮೆಂಟ್ ಮಾಡಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ ಇನ್ನೊಂದು ಕಂಟೆಂಟ್ ಇದೆ.